Hi, good morning. Welcome back to my YouTube channel. Day 2 in Andaman. ನಾವಿವತ್ತು ಪೋರ್ಟ್ ಬ್ಲೇರ್ ಇಂದ ಭಾರತಂಗ ಐಲ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಈಗ ಟೈಮ್ ಬಂದು ಒಂದು 3:45 ಆಗಿದೆ. ಸೊ ಇಲ್ಲಿಂದ 3 hours ಜರ್ನಿ ಇದೆ ಅಂತ ಬೇಗನೆ ಹೊರಡಬೇಕು ಅಂತ ಅಂದಿದ್ರು. ಸೊ ಇವಾಗ ಹೊರಟು ವಿ ಆರ್ ಗೋಯಿಂಗ್. ಸೇ ಹಾಯ್. ಹಾಯ್. ನಿದ್ದೆ ಆಗಿಲ್ಲ ಯಾರಿಗೂ. ಇವಾಗ ಕಾರಲ್ಲಿ ಹೋಗ್ತಾ ಮಲ್ಕೊಳ್ಳೋಣ ಅನ್ನೋ ಧೈರ್ಯದಲ್ಲಿದ್ದೀವಿ. ನೋಡೋಣ ಏನು ಮಾಡ್ತೀವಿ ಅಂತ. ಕಮ್ ಲೆಟ್ಸ್ ಗೋ. 4:45 ಆಗಿರೋದಷ್ಟೇ. ನೋಡಿ ಎಷ್ಟು ಬೆಳಕಾಗಿದೆ ಆಗಲೇ ಅಂತ. ನಂಬಕ್ಕಾಗ್ತಿಲ್ಲ. ಒಳ್ಳೆ 6:30 ಫೀಲಿಂಗ್ ಥರ ಬರ್ತಿದೆ. ಸೂರ್ಯ ಅವರೇ, ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಬೆಳಿಗ್ಗೆ ರೆಡಿಯಾಗಿ ಬ್ಯೂಟಿಫುಲ್ ಗರ್ಲ್ಸ್ ಆದ್ರೂ ನಿದ್ದೆ ಮಾಡ್ತಾ ಇದ್ದೀವಿ. ಹೋಗ್ತಾ ನಿದ್ದೆ ಮಾಡ್ಕೊಂಡು ಹೋಗೋದು, ಸಿಕ್ತಾಗೆಲ್ಲ ಎಚ್ಚರ ಮಾಡ್ಕೊಳ್ಳೋದು ಅಷ್ಟೇ. ಇದೇ ನಮ್ಮ ಟ್ರಿಪ್. ಎಂಜಾಯ್ ಮಾಡ್ಕೊಳ್ಳೋದು, ಮಿಸ್ ಮಾಡೋದು, 2 in 1 ಎಲ್ಲ ಮಾಡ್ಕೊಂಡು ಆಮೇಲೆ ಜಾಸ್ತಿ ನಗಾಡೋದು. ಅದ್ ನೀನೆ ನಾವ್ ಯಾರು ಅಲ್ಲ. ಇವಳು ಅವಳಲ್ಲ. ಇವಳು ರಾತ್ರಿ ಮಲ್ಕೋಬೇಕಾದ್ರೂ ಆಗಾಡ್ತಾಳೆ. ಅಪ್ಪ ದೇವ್ರೆ, ಅವ್ರಿಗೆ ಜಾಸ್ತಿ ಕನ್ಸು ಬೀಳತ್ತಂತೆ. ಅವನ್ನು ತೋಡ್ಕೊಳ್ಳಿ. 5 o'clockಗೆ ವಾಕ್ ಹೋಗ್ಬೇಕಂತ ಅನ್ಕೊಂಡಿರ್ತೀನಿ. ಅವಾಗ ನೋಡಿದ್ರೆ ಮನೆ ಹತ್ರ ಫುಲ್ ಡಾರ್ಕ್ ಇರುತ್ತೆ. ಇಲ್ಲಿ ನೋಡಿದ್ರೆ ಅರ್ಧ ದಿನಾನೇ ಸ್ಟಾರ್ಟ್ ಆಗಿದೆ. ಎಷ್ಟು ಬೆಳಕಾಗಿದೆ ಅಂತಂದ್ರೆ, ಈ ಊರಲ್ಲಿ ಏನಾದ್ರು ಜನ 7 ಗಂಟೆ 8 ಗಂಟೆ ತನಕ ಮಲ್ಕೊಂಡ್ರೆ ಐ ಥಿಂಕ್ ದಟ್ ಇಸ್ ಲೈಕ್ ಅ ಕ್ರೈಮ್. ಎಲ್ಲ ಬೇಗ ಮಲ್ಕೋತಾರೆ. ಇಲ್ಲ ಅಂತ ಅಂದ್ರೆ 5:30ಗೆನೆ ಕತ್ಲಾಗುತ್ತೆ. 4:30ಗೆನೆ ಬೆಳಕಾಗುತ್ತೆ. ಎಲ್ಲ ಅವ್ರಿಗೆ ಮಧ್ಯರಾತ್ರಿ. ನಿನ್ನೆ ಊಟಕ್ಕೆ ಹೋಗಿ ಬರ್ತಾ ಇದೀವಿ. 8:30 ಹೋಗಿ 9:15ಗೆ ರೆಸ್ಟೋರೆಂಟಿಂದ ಹೊರಗೆ ಬಂದ್ವಿ. ಎಷ್ಟು ಲೈಕ್ ಕತ್ಲಾಗಿದೆ. ಆಮೇಲೆ ಮತ್ತೆ ಜನ ಎಲ್ಲ ಯಾರು ಓಡಾಡ್ತಾನೆ ಇಲ್ಲ ರೋಡಲ್ಲಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮೈಸೂರು ಕಡೆ ಎಲ್ಲ ಬಂದ್ಬಿಟ್ರೆ ಮುಗೀತು. ಮೈಸೂರು ಬಿಡಿ, ಓಕೆ. ಮೈಸೂರು ಒಂದು 10 o'clockಗೆ ಒಂದು ಸ್ವಲ್ಪ ಕ್ಲೋಸ್ ಆಗುತ್ತೆ. ಬ್ಯಾಂಗ್ಳೂರ್ ಜನ ಅಂತೂ ಮಲ್ಕೊಳ್ಳೋದೇ ಇಲ್ಲ. ಮೈಸೂರಲ್ಲಿ ಲೈಕ್ ದೆಲ್ ನಾಟ್ ಬಿ ಪೀಪಲ್. ಸೊ 10 o'clockಗೆಲ್ಲ ಮನೆ ಸೇರ್ಕೊಂಡ್ಬಿಟ್ಟಿರ್ತಾರೆ. ಫ್ಯಾಮಿಲಿ ಪೀಪಲ್ ಇದಾರೆ ಮೈಸೂರಲ್ಲಿ. ನಿಮ್ ಬ್ಯಾಂಗ್ಳೂರಲ್ಲಿ ಅಂತ ರಾತ್ರಿ there is no emptiness actually. ಯಾವಾಗ್ಲೂ ಹೌಸ್ಫುಲ್. ಹೌದು. ಅವ್ರನ್ನೆಲ್ಲ ಕರ್ಕೊಂಡ್ ಬಂದು 1 ವಾರ ಅಂಡಮಾನಲ್ಲಿ ಬಿಟ್ಬಿಟ್ರೆ ಮುಗ್ದು. ನಮ್ದು ಲೈಫ್ ಸ್ಟೈಲ್ ನಾವು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಯಾರ್ಯಾರು ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ಬೋದು ಆರಾಮ್ಸೆ. ಅಂಡಮಾನ್ 4 ಗಂಟೆ ರಾತ್ರಿಗೆ ಎದ್ದು ಹೋಗ್ಬೋದು, ಆರಾಮಾಗಿ ಹೋಗ್ಬೋದು. ಯಾರ್ಯಾರು ಬೇಗ ಮಲ್ಕೋಬೇಕು ಅಂತ ಆಸೆ ಇರುತ್ತೆ ಅವ್ರ ಲೈಫಲ್ಲಿ, ಅವ್ರು ಆರಾಮ್ಸೆ ಬಂದ್ರೆ ಲೈಕ್ 8:39ಗೆ ಮಲ್ಕೊಂಡ್ಬಿಡು. ಹೆಲ್ದಿ ಲೈಫ್ ಲೀಡ್ ಮಾಡ್ಬೋದು. ಇವಳು ಎಕ್ಸ್ಟ್ರಾರ್ಡಿನರಿ ಆಯ್ತಾ. ಸ್ಲೀಪ್ ಟೈಮ್ ಇವಳ್ದು 9:45 ಸ್ಟಾರ್ಟ್ ಆಗ್ಬಿಡುತ್ತೆ. ನಮ್ದು ಇನ್ನೂ ಅವಾಗ ಡಿನ್ನರ್ ಟೈಮ್ ಇರುತ್ತೆ. ಅಯ್ಯೋ, ಅವ್ನು ನೋಡಿದ್ರೆ ಕರ್ಕೊಂಬಂದು ನಿಲ್ಲಿಸ್ಬಿಟ್ಟು 5:55ಕ್ಕೆ ಸ್ಟಾರ್ಟ್ ಆಗುತ್ತೆ ಮ್ಯಾಮ್ ಗಾಡಿ. ಹೋಗಿ ಚಾಗಿ ಕುಡ್ಕೊ ಬನ್ನಿ ಅಂತಾನೆ. ಇಲ್ಲಿ ಯಾವ ಚಾಗಿ ಕುಡಿಯೋದು 4:15ಗೆ. ಈಗ ಗೊತ್ತಾಗ್ತಿದೆ ನಮ್ಮ ಡ್ರೈವರ್ ಯಾಕೆ ಅಷ್ಟು ಬೇಗ ಕರ್ಕೊಂಡು ಬಂದರು ಅಂತ. ಚೆಕಿಂಗ್ ಪಾಯಿಂಟ್ ಇದು. ಕ್ಯೂ ನೋಡಿ ಎಲ್ಲಿ ತನಕ ಇದೆ ಅಂತ. ಫುಲ್ ಒಳಗೆ ಚೆಕಿಂಗ್ ಪಾಯಿಂಟ್ ಇದೆ. ಸೊ ಅದಕ್ಕೆ ನಮ್ಮ ಡ್ರೈವರ್ ನಮ್ಮನ್ನ ಬೇಗ ಕರ್ಕೊಂಡು ಬಂದಿದ್ದಾರೆ. ಪಾಪ ನಾವು ಕಾರ್ ಒಳಗಡೆ ಕೂತ್ಕೊಂಡು ಬೈಕೊಂಡು ಯಾಕೆ ಇಷ್ಟು ಬೇಗ ಕರ್ಕೊಂಡು ಬಂದ ಇವನು ಅಂತ. ಲೆಟ್ಸ್ ಸಿ. ಬಟ್ ಇವಾಗ ಇನ್ನೂ ಟೈಮ್ 5 o'clock. 6ಗೆ ಇಲ್ಲಿಂದ ಬಿಡೋದು ಅಂತ ಹೇಳಿದ್ದಾರೆ. ಆ್ಯಂಡ್ ಅಲ್ಲಿ ನೋಡ್ತಿದ್ದೀರಲ್ಲ, ಅದು ಪೊಲೀಸು ಅವರು ಯಾವ್ಯಾವ ಕಾರ್ಸು ಭಾರತಂಗ ಐಲ್ಯಾಂಡಿಗೆ ಹೋಗ್ತಿದೆ ಅಂತ ಅವ್ರದ್ದು ಕಾರ್ ಡೀಟೇಲ್ಸ್, ನಂಬರ್ಸ್, ಪ್ಯಾಸೆಂಜರ್ ಡೀಟೇಲ್ಸ್ ಎಲ್ಲನೂ ಕಲೆಕ್ಟ್ ಮಾಡ್ಕೊತಿದ್ದಾರೆ. ಭಾರತಂಗ ಐಲ್ಯಾಂಡಿಗೆ ಹೋಗಬೇಕಾದ್ರೆ ಪೊಲೀಸ್ ಸೆಕ್ಯೂರಿಟಿ ಇರುತ್ತೆ ಅಂತ ಹೇಳ್ತಾರೆ. ಮತ್ತು ಲೈಕ್ ನಾವು ಹೋಗಬೇಕು ಅಂತಂದರೆ ಪೊಲೀಸ್ ಹತ್ರ ರಿಜಿಸ್ಟರ್ನೂ ಮಾಡಿಸಿರ್ಬೇಕು. ಯಾಕೆ ಅಂತಂದರೆ ದಟ್ ಈಸ್ ದ ಓನ್ಲಿ ಐಲ್ಯಾಂಡ್ ವೇರ್ ಟ್ರೈಬಲ್ಸ್ ಲೀವ್. ಆಯಿತಾ, ನಮಗೆ ನೋಡೋಕ್ಕೆ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ. ಇಫ್ ವಿ ಆರ್ ಲಕ್ಕಿ ಸಿಗ್ತಾರಂತೆ. ಬಟ್ ಫೋಟೋಸ್, ವೀಡಿಯೋಸ್ ಎಲ್ಲ ಪ್ರಾಹಿಬಿಟೆಡ್ ಆ ಏರಿಯಾದಲ್ಲಿ.
ನೋಡೋಣ, ನಮಗೂ ಅಷ್ಟು ಐಡಿಯಾ ಇಲ್ಲ. ಜಸ್ಟ್ ರೀಲ್ಸು ಮತ್ತು ಅಲ್ಲಿ ಹೋಗಿ ಬಂದಿರೋರ ಹತ್ರ ಇನ್ಫಾರ್ಮೇಷನ್ ತಿಳ್ಕೊಂಡು ಇಲ್ಲಿ ತನಕನೇ ಹೋಗಿ ಬಂದಿದ್ದೀವಂತೆ, ಅದನ್ನು ಕವರ್ ಮಾಡ್ಕೊಳ್ಳೋಣ ಅಂತ 1 ಡೇ ಪೂರ್ತಿ ಇದೇ ಐಲ್ಯಾಂಡ್ ಟೂರ್ ಇಟ್ಕೊಂಡಿದ್ದೀವಿ. ಬಿಲ್ಸಿ ಹೇಗಿರುತ್ತೆ ಅಂತ. 1 ಅವರಿಂದ ವೆಯ್ಟ್ ಮಾಡಿ ಸಾಕಾಯಿತು. ಸುಮ್ಮನೆ ಏನು ಟೈಮ್ ವೇಸ್ಟ್ ಮಾಡೋದು ಅಂತ ಹಂಗೆ ಸ್ವಲ್ಪ ಫೋಟೋಶೂಟೆಲ್ಲ ಮಾಡ್ಕೊಂಡ್ವಿ, ಸನ್ರೈಸ್ ಎಲ್ಲ ನೋಡಿದ್ವಿ. ಈಗ ಅಲ್ಲಿ ಏನು ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಅಲೋ ಇದೆ ಅಂತ ಹೇಳಿದ್ರು. ಡ್ರೈವರ್ಸ್ ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ಸ್ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಚಿಪ್ಸ್ ಏನಾದ್ರು ಬೇಕಾ? ಚಿಪ್ಸ್ ಬೇಡ, ಬರೀ ಚಾಕ್ಲೇಟ್ಸ್ ಮಾತ್ರ ಬಿಸ್ಬೇಕು. ಇದೊಂದು ವೇಫಲ್. ಏನೇನು ತೊಗೊತಿದ್ದೀರಾ? ಸೊ ಇವಾಗ ನಾವು ಐಡೆಂಟ್ ಸಿಕ್ ತಗೊಂಡ್ವಿ, ನನ್ನ ಫೇವ್ರೆಟ್. ಆಮೇಲೆ ನನಗೆ ಡಾರ್ಕ್ ಫ್ಯಾಂಟಸಿ, ಅವರಿಗೆ 50-50 ಚಸ್ಕಾ ಮಸ್ಕಾ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. past many days. ಏನಮ್ಮ? I've not seen the cash from past many days. I'm using UPI only. ಹೌದು ಬಿಡಮ್ಮ. ಇಂಗ್ಲಿಷು ಇದು ಆ್ಯಕ್ಚುಲಿ ನಮ್ಮ ಹೋಟೆಲಿಂದ ಕೊಟ್ಟಿರೋದು ಸ್ನ್ಯಾಕ್ಸ್ ಎಲ್ಲ ಕಣೆ. ಬ್ರೇಕ್ಫಾಸ್ಟು ಬ್ರೇಕ್ಫಾಸ್ಟ್ ಅಂತ ಕೊಟ್ಟಿರೋದು. English breakfast, British area ಅಲ್ವಾ ಇದು? ಅಲ್ಲಿ 2 ಇದೆ, ಹಿಂಗೇನೆ 4 ಪೀಸ್ ಇದೆ. ಇದು ಬ್ರೆಡ್ ಜಾಮ್ ಅಂತ ನಾವು ಹೇಳಿದ್ದಕ್ಕೆ ಅವರು ಬ್ರೆಡ್ ಜಾಮ್ ಅಲ್ಲ ಮೇಡಮ್, ಇಟ್ಸ್ ಸ್ಯಾಂಡ್ವಿಚ್ ಅಂತ ಅಂದರು. ಅಂದ್ರೆ ಈ ತರನು ಸ್ಯಾಂಡ್ವಿಚ್ ಇರುತ್ತೆ ನೋಡಿ, ವಿತೌಟ್ ಎಕ್ಸ್ಟ್ರಾ ಜಾಮ್. ಆಮೇಲೆ ಮಾಜಾ ಕೊಟ್ಟಿದ್ದಾರೆ. ಆಮೇಲೆ ಏನು ಕೊಟ್ಟಿದ್ದಾರೆ? ಕ್ರೀಮ್ ಬಿಸ್ಕೆಟ್. ಕ್ರೀಮ್ ಬಿಸ್ಕೆಟ್. ಇದು ನಾವೇ ತೊಗೊತಿದ್ವಪ್ಪ ಹೊರಗಡೆ. ದಿಸ್ ಇಸ್ ಅ ಬ್ರೇಕ್ಫಾಸ್ಟ್ ಫಾರ್ ಟುಡೇ. ಒಳ್ಳೇದಾಯಿತು, ನಾವಿಷ್ಟು ಜಂಕ್ ತೊಗೊಂಡಿದ್ದು ಒಳ್ಳೇದಾಯಿತು. ಹೊರಟ್ವಿ ಇಲ್ಲಿಂದ 1.5 hour ಅನ್ಸುತ್ತೆ. ಬರ್ತಾ ಇಲ್ಲ, ಸೌಂಡ್ ಕೊಡಿ. ಇದೆ ಚೆಕ್ ಪೋಸ್ಟ್. ಕನೆಕ್ಟೆಡ್. ಇವರಿಬ್ರು ಸಾಂಗ್ ಹಾಕಕ್ಕೆ ಒದ್ದಾಡ್ತಿದ್ದಾರೆ. ಪ್ಲೇ ಮಾಡಿ. ಪ್ಲೇಯಿಂಗ್. ಇದೇ ರೋಡು ಆ್ಯಕ್ಚುಲಿ ಹಿಂಗೆ ಇದೆ. ಅಲ್ಲಿ ನಾವು ಸ್ಟಾರ್ಟಿಂಗಿಂದ ಲೈಕ್ ಎಂಡ್ ತನಕನೂ ಹಿಂಗೆ ಇರುತ್ತಂತೆ. 1 by 1 ವೆಹಿಕಲ್ ಪಾಸ್ ಆಗಬೇಕು. ಆ್ಯಂಡ್ ಸ್ಪೀಡ್ ಲಿಮಿಟು ಲೈಕ್ 50-60 ಒಳಗೇ ಇರಬೇಕು, ತುಂಬ ಸ್ಪೀಡಲ್ಲೂ ಇರಬಾರ್ದಂತೆ. ಆ್ಯಂಡ್ ದ ಲಕ್ಕಿ ಪಾರ್ಟ್ ಈಸ್ we saw the tribals. ಅಂದರೆ ಇಲ್ಲಿ ಬಂದಿರೋರೆಲ್ಲ ಹೇಳ್ತಿದ್ರು ಆಯಿತಾ, ಅವ್ರು ಇರ್ತಾರೆ ಬಟ್ ನೀವು ಲಕ್ಕಿ ಇನಫ್ ಇತ್ತು ಅಂತಂದರೆ ರೋಡ್ ಸೈಡಲ್ಲಿ ನಿಂತಿರ್ತಾರೆ, ನೀವು ನೋಡ್ಬೋದು ಅಂತ. ಆ್ಯಂಡ್ ನಾವು ನೋಡಿದ್ವಿ, ನಮಗೆ ಕಾಣಿಸಿದ್ರು. ಹೆಂಗಿದ್ರು ಅಂದರೆ ಒಳಗೆ ಗೊಂಬೆ ಇದ್ದಂಗಿದ್ರು ಅವ್ರು ಮಾತ್ರ. ಹೆಂಗೆ ಅನಿಸ್ತು ನಿನಗೆ ನೋಡಿ? ಸೂಪರಾಗಿ ಅನ್ನಿಸ್ತು. ಬಟ್ ಆದ್ರೆ ಮಗು ಮತ್ತೆ ಒಂದು ಲೇಡಿ ಚೆನ್ನಾಗಿತ್ತು. ಆ ಪಾಪು ಮಾತ್ರ ಗೊಂಬೆ ಥರನೇ ಇತ್ತಲ್ಲ, ಸ್ಟ್ಯಾಚು ಥರನೇ ಇತ್ತು. ನಿಮಗೆ ಎಷ್ಟೋ? ನನಗೆ ಒರಿಜಿನಲ್ ಮೂವೀಸಲ್ಲಿ ಮಾತ್ರ ನೋಡ್ತಾ ಇದ್ವಿ, ಇವತ್ತು ರಿಯಲ್ ಆಗಿ ನೋಡಿ ಲೈಕ್ ತುಂಬ ಚೆನ್ನಾಗಿ ಅನಿಸ್ತು. ಅವ್ರು ನಮ್ಮನ್ನ ಹೆಂಗೆ ನೋಡಿದ್ರು ಅಂತಂದರೆ ಲೈಕ್ ಎಲ್ಲಿನಾರೋ ಬಂದ್ಬಿಟ್ಟಿದ್ದಾರೆ. ನಾವು ಇವಾಗ ಫಾರಿನರ್ಸ್ ಏನಾದ್ರು ನಮ್ಮ ಸಿಟಿಗೆ ಬಂದರೆ ಹೆಂಗೆ ನೋಡ್ತೀವಿ ಅಲ್ಲ, ಆ ಥರ ಅವ್ರು ನಮ್ಮನ್ನು ನೋಡಿದ್ರು. ಆ್ಯಂಡ್ ಇಲ್ಲಿ ಏನು ರೂಲ್ಸ್ ಇರೋದು ಅಂತಂದರೆ ವೆಹಿಕಲ್ ಯಾವುದೇ ಕಾರಣಕ್ಕೂ ನಾವು ಸ್ಟಾಪ್ ಮಾಡೋಂಗಿಲ್ಲ ಅಂತ ಇದೆಲ್ಲ ಕಮೆಂಟ್ ಅಟ್ಯಾಕ್ ಅಂತೆ. ಫೋಟೋಸ್ ಮತ್ತು ವೀಡಿಯೋಸು ತೆಗಿಯಂಗಿಲ್ಲ. ಅದಕ್ಕೋಸ್ಕರ ನಾವು ಫೋಟೋಸ್ ಹಾಕಿಲ್ಲ. ಇನ್ನೊಂದೇನು ಅಂತಂದರೆ ನಾವು 3 ಜನ ಮಲಗಿದ್ವಿ ಆಯಿತಾ. ಇನ್ನೇನು ಫುಲ್ ಡೀಪ್ ಸ್ಲೀಪಲ್ಲಿ ಹೋಗ್ತಿದ್ವಿ. ನಾನಂತೂ ಫುಲ್ ಸ್ಲೀಪಲ್ಲಿದ್ದೆ. ನಮ್ಮ ಡ್ರೈವರ್ ಅವರು ಮೇಡಮ್ ಅಂದ ತಕ್ಷಣ ಎಲ್ಲರೂ ಎದ್ದು ಕೂತ್ಕೊಂಡು ನೋಡಿದ್ರು. ಅವ್ರು ಡ್ರೈವರ್ಸ್ ಇದ್ರು ನೋಡಿ ಅಂತಂದರು. ಪಾಸ್ ಆಗಿಬಿಟ್ಟಿದ್ವಿ, ನಾವು ಸ್ಟಾಪ್ ಮಾಡೋಂಗಿಲ್ಲ ಅಲ್ಲ ಅಂದರು. ಸ್ವಲ್ಪ ನೋಡಿದ್ವಿ. ಆ್ಯಂಡ್ ಎಸ್ ವಿ ಆರ್ ಲಕ್ಕಿ. ಎಸ್, ಬೆಳಗ್ಗೆ ಎದ್ದು ಬಂದಿದ್ಕೂ ಸಾರ್ಥಕ ಆಯಿತು. ಬೋಟಲ್ಲಿ ಇದಕ್ಕೆ ಹೋಗ್ತಾ ಇದ್ದೀವಿ, ಇಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಕಡೆ ಹೋಗ್ತಾ ಇದ್ದೀವಿ. ಕಾರಲ್ಲಿ ಬಂದ್ವಿ. ಅಲ್ಲೊಂದು ಪಾರ್ಕಿಂಗ್ ಲಾಟಲ್ಲಿ ಪಾರ್ಕ್ ಮಾಡೋಕ್ಕೆ ಹೇಳಿದರು ಕಾರ್ನ. ಅಲ್ಲಿಂದ ಈ ಬೋಟಲ್ಲೇ ಹೋಗಬೇಕು. ಇಲ್ಲಿಂದ ನೆಕ್ಸ್ಟು ಮ್ಯಾಂಗ್ರೋವ್ ಫಾರೆಸ್ಟ್ ತನಕ ಏನೋ ಡ್ರಾಪ್ ಮಾಡ್ತಾರೇನೋ, ಅಲ್ಲಿಂದ ಸ್ಪೀಡ್ ಬೋಟಲ್ಲಿ ಹೋಗೋದು ಇರುತ್ತೆ ಅಂತ ಅಂತಿದ್ರು. ನನಗೂ ನಿಜ ಗೊತ್ತಿಲ್ಲ, ನೋಡೋಣ ಏನೇನಿರುತ್ತೆ ಅಂತ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಆ ಬೋಟಲ್ಲೇ ನಾವು ಬಂದಿದ್ದು. ಸೊ ದಿಸ್ ಇಸ್ ಭಾರತಾಂಗ ಐಲ್ಯಾಂಡ್. ಬನ್ನಿ, ಅಲ್ಲಿ ವೆಯ್ಟ್ ಮಾಡಬೇಕಂತೆ. ಎಷ್ಟಂತೆ ಕೋಕೋನಟ್ಟು? ಬೆಂಗಳೂರಷ್ಟೇ ಅಕ್ಕ, ಬ್ಯಾಂಗ್ಳೂರಲ್ಲಿ 60-70. 3
ಬೋಟ್ ರೈಡ್ ಇದರಲ್ಲಿ ಮೇ ಬಿ ಮ್ಯಾಂಗ್ರೋವ್ ಫಾರೆಸ್ಟಿಗೆ ಕರ್ಕೊಂಡು ಹೋಗ್ತಾರೆ ಅಲ್ವಾ. ಆವಾಗಲೇ ನಾವು ಬಂದಿದ್ದು ಜೆಟ್ಟಿ ಅಂತಾರೆ, ಅದಕ್ಕೆ ನಾವು ಬೋಟ್ ಅಂತ ಅಂದ್ವಿ. ಸೊ ಇವಾಗ ಇದು ಬೋಟಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟಿಗೆ ಹೋಗ್ತಾರೆ. ಇದೇ ಬೋಟ್ ನಾವು ಹೋಗ್ತಿರೋದು. ನಾವಿಷ್ಟು ಜನ ಒಂದು ಟೀಮ್, ಅಂದರೆ ಅವರೆಲ್ಲ ಬೇರೆ ಬೇರೆಯವರು, ಬಟ್ ನಮ್ಮ ಏಜೆನ್ಸಿ ಥ್ರೂ ಬಂದಿದ್ದಾರೆ ಅಂತ ನಾವಿಷ್ಟು ಜನ ಒಂದು ಟೀಮ್. ಲೈಮ್ಸ್ಟೋನ್ ಕೇವ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 1.2 ಕಿಲೋಮೀಟರ್ಸ್ ಅಲ್ವಾ? 1.2 ಕಿಲೋಮೀಟರ್ಸ್ ನಡ್ಕೊಂಡು ಹೋಗ್ಬೇಕಂತೆ. ಎಸ್, ನೋಡೋಣ. ಈಗಿನ್ನೂ ಟೈಮ್ 8:30 ಅಷ್ಟೇ. ಹೆಂಗಾಗಿದೆ ಅಂತಂದರೆ ಮಧ್ಯಾಹ್ನ ಲೈಕ್ 1:30 2 ಥರ ಆಗಿಬಿಟ್ಟಿದೆ. ಫುಲ್ ಬಿಸಿಲು. ನಾವು ಬೆಳಗ್ಗೆ ಎಲ್ಲ ಸ್ನ್ಯಾಕ್ಸ್ ತೊಗೊಳ್ಳೋ ಎಕ್ಸೈಟ್ಮೆಂಟಲ್ಲಿ ಬಾಟಲೇ ತೊಗೊಂಡಿಲ್ಲ. ಇಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ, ನೋಡೋಣ. ಇದೇ ಮನೆಗಳು. ಇಲ್ಲಿ ಬರೀ 8 ಫ್ಯಾಮಿಲೀಸ್ ಅಷ್ಟೇ ಸ್ಟೇ ಆಗಿರ್ತಾವಂತೆ. ಎಲೆಕ್ಟ್ರಿಸಿಟಿ ಇಲ್ವಂತೆ. ಸೋಲಾರ್ ಪ್ಯಾನಲ್ಸ್ ಯೂಸ್ ಮಾಡ್ತಾರಂತೆ. ಬಟ್ ಹೆಂಗೆ ಲೀವ್ ಮಾಡ್ತಾರೆ ಗೊತ್ತಿಲ್ಲ. ಮಾರ್ನಿಂಗ್ ಓಕೆ, ಬಟ್ ನೈಟ್ ಟೈಮ್ ಗೊತ್ತಿಲ್ಲ ಹೆಂಗಿರ್ತಾರೆ ಅಂತ. ಜಸ್ಟ್ 8 ಫ್ಯಾಮಿಲೀಸ್ ಅಷ್ಟೇ ಇರೋದಂತೆ. ಮತ್ತು ನೋಡಿ ಯಾವ ಥರ ಇದೆ ಇದು ಕಾಡು. ಫುಲ್ಲು ಕಾಡಲ್ಲಿ ಹಿಂಗೆ ನಡ್ಕೊಂಡು ಹೋಗ್ಬೇಕು ನಾವು. The stillness, the clouds drift high, thoughts like breezes whisper by, endless waves of a calm. स्टार्टिंग पॉइंट है मैम. इस केव का पहले जो लेंथ था ना पूरा 100 मीटर केव था मैम. अभी से केवल इसका 40 मीटर एक्टिव पार्ट है मैम. 60 मीटर जो भी आपको ब्लैक पार्ट दिख रहा है वो सब डेड हो गया सर. जहाँ डायरेक्ट सनलाइट इन्वर्टर पड़ती है ना मैम, तो वहाँ पर स्टोन पूरा ब्लैक हो जाता है. 40 मीटर ये भी एक्टिव पार्ट है. आपको बिना टच करे पूरा व्हाइट कलर का देखने को मिले. इस रूट से होल हो जाता है सर स्टोन के बीच में, और वाटर आती है, प्योर वाटर आकर मैम कैल्शियम का हमेशा मिक्स होती है और कार्बोनिक एसिड बनाता है. वो आके कैल्शियम को गलाता है मैम. नीचे कैल्शियम गल के नीचे आता है सर, फिर जमता है वाटर के साथ. वो जम के स्टोन बनती है मैम. इस प्रकार से प्रोसेस होता है केव का. 40 मीटर आपको बिना टच करे पूरा देखना है, क्योंकि 1 किलोमीटर चल के आते हैं बॉडी पे पूरा हीट हो गया सर. हम लोग अगर टच करेंगे ना हीट की वजह से उसका वो ब्लैक हो जाएगा सर. टच करने से स्टोन पूरा डेड हो जाएगी. और अंदर आपको अलग अलग शेप नजर आएगा. आप लोग जैसे इमेजिन करें उस शेप में आपको देखने मिलेगा. ಇದೇ ಲೈಮ್ಸ್ಟೋನ್ ಕೇವ್ ಎಂಟ್ರೆನ್ಸು. ಎಷ್ಟು ಕೂಲ್ ಇದೆ ಅಂದರೆ ನಡ್ಕೊಂಡು ಬಂದು ಸುಸ್ತಾಗಿದ್ದಕ್ಕೂ. ಹೌದು, ಒಳಗೆ ಫುಲ್ ಡಾರ್ಕ್ ಇರುತ್ತೆ. ನಾವು ಟಾರ್ಚ್ ಲೈಟ್ ಹಾಕಿ ಲೈಕ್ ನೋಡಬೇಕಂತೆ. ನಡಿ, ಗೈಡ್ ಕರೀತಿದಾರಲ್ಲ ಅಲ್ಲಿ ಹೋಗೋಣ. ನಿಧಾನ. Endless waves of a calm blue sky, where dreams take wings and learn to fly. Gentle. ನಾವು ವ್ಲಾಗ್ ಮಾಡೋದು ಮರ್ತಿದ್ರು, ಇವಳು ನೆನ್ಪು ಮಾಡಿ ಇದು ವ್ಲಾಗ್ ಮಾಡು ಅದು ವ್ಲಾಗ್ ಮಾಡು ಅಂತ ಎಲ್ಲ ಮಾಡಿಸ್ತಿದ್ದಾಳೆ. ನಾನೇನಾದರೂ ಅಪ್ಲೋಡ್ ಮಾಡಿಲ್ಲ ಎಲ್ಲ ಕಡೆ ನೆನ್ಪು ಮಾಡಿ ವ್ಲಾಗ್ ಮಾಡ್ತಿರೋದು ಇವಳೆ. ನೋಡೋಣ, ಅದಕ್ಕೋಸ್ಕರ ನಾನು ಅಪ್ಲೋಡ್ ಮಾಡ್ತೀನಿ. ಬಟ್ ಐ ಟೇಕ್ ಸಮ್ ಟೈಮ್. ಆಗಲ್ಲ ಬೇಗ ಅಪ್ಲೋಡ್ ಮಾಡೋಕ್ಕೆ. ನೋಡಿ, ಕೇವಿಂದ ನಡ್ಕೊಂಡು ಬಂದಾದಮೇಲೆ ಅವ್ರಿಗೆ ಗೊತ್ತು ನಮಗೆ ಸುಸ್ತಾಗಿರುತ್ತೆ ಅಂತ. ಅದಕ್ಕೆ ಎಲ್ಲ ಈ ಥರ ಸ್ಟಾಲ್ಸ್ ಏನೂ ಸಿಗಲ್ಲ, ಜಸ್ಟ್ ಲೆಮನ್ ಜ್ಯೂಸ್ ಅಷ್ಟೇ. ಡಿಹೈಡ್ರೇಟ್ ಆಗಿರ್ತೀವಲ್ವಾ, ಸೊ ಹೈಡ್ರೇಟ್ ಆಗಲಿ ಅಂತ. ಓಕೆ ಮ್ಯಾಮ್. ಸೊ ಇವಾಗ ನಾವು ಮ್ಯಾಂಗ್ರೋವ್ ಫಾರೆಸ್ಟ್ ಮತ್ತು ಲೈಮ್ಸ್ಟೋನ್ ಕೇವ್ ನೋಡಿಕೊಂಡು ಮಡ್ವಾಲ್ಕನೋ ನೋಡೋಕ್ಕೆ ಅಂತ ಹೋಗ್ತಿದ್ದೀವಿ. ಮಡ್ವಾಲ್ಕನೋಗೆ ಸಪ್ರೇಟ್ ಕಾರ್ ತೊಗೊಂಡು ಹೋಗ್ಬೇಕಂತೆ. ಪರ್ ಹೆಡ್ ಅಲ್ಲ, ಲೈಕ್ ಪರ್ ಕಾರ್ ಇಟ್ಸ್ 1200. ಅವು ಮತ್ತು ಇವ್ರದ್ದೊಂದು
family. What's your name actually? Huh? Amara. Okay. How was your scuba experience? I saw things like in scuba diving. Octopus, Okay. starfish, Okay. Nemo, corals. Okay. How you felt like? I felt really nice. Nice. Okay. Do you want to experience it again? Yeah. When you will be coming then? Very soon? Of us next summer vacation. When you will be coming? Every summer vacation. You come in December, Jan, like they were saying it will be good. Yeah. And I saw a scorpion. Scorpion. Okay. You recommend everyone to do scuba? Yeah. Yeah. ತಿಳ್ಕೊಳ್ರಿ. ನಾವು ಮಾಡ್ತೀವಿ. I saw lobster. Okay. One by one you're remembering. She's saying. ಸೊ ಈಗ ನಾವು ಮಡ್ ವ್ಯಾಲ್ಕನೋ ನೋಡೋಕ್ಕೆ ಬಂದಿದ್ದೀವಿ. ಇದೇ ಸರೌಂಡಿಂಗಲ್ಲಿ 8 ಮಡ್ ವ್ಯಾಲ್ಕನೋ ಇದೆಯಂತೆ, ಬಟ್ ಒಂದು ಮಾತ್ರ ಸ್ಮಾಲೆಸ್ಟ್ ಆ್ಯಂಡ್ ಇಟ್ಸ್ ಆ್ಯಕ್ಟಿವ್. ಅದಕ್ಕೆ ಅದು ಮಾತ್ರ ಟೂರಿಸ್ಟಿಗೆ ಅಲೌ ಮಾಡ್ತಾರೆ ಅಂತ ಅಂದು. ಇದೊಂದೇ ಆ್ಯಕ್ಟಿವ್ ವ್ಯಾಲ್ಕನೋ, ಹಾಗಾಗಿ ಇದನ್ನು ನೋಡೋಕ್ಕೆ ಅಲೌ ಮಾಡಿದ್ದಾರೆ. ಇನ್ನೆಲ್ಲ ಈ ಥರ ಒಂದು ನಿಮಿಷ ಚಿಕ್ಕ ಪುಟ್ಟ ವ್ಯಾಲ್ಕನೋಸು. A few moments later. ಸೊ ಇವಾಗ ನಾವು ಭಾರತ್ ಐಲ್ಯಾಂಡಿಂದ ಬಂದು ರೂಮಿಗೆ ಹೋಗಿ ರೆಸ್ಟ್ ಮಾಡಿಕೊಂಡು ಇಲ್ಲಿ ಇಂಡಿಯನ್ ಫ್ಲ್ಯಾಗ್ ಫಸ್ಟ್ ಹಾಸ್ಟ್ ಮಾಡಿದ್ದು ಇಂಡಿಯಾದಲ್ಲಿ ಅಂಡಮಾನಲ್ಲೈತೆ. ಸೊ ಆ ಪ್ಲೇಸ್ನ ನೋಡೋಕ್ಕೆ ಬಂದಿದ್ದೀವಿ. ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದ್ವಿ. ಹೇಗಿದೆ ಟೇಸ್ಟು? ಓಕೆ ಓಕೆ ಓಕೆ. ಸುಳ್ಳು ಹೇಳ್ಬೇಡ್ರಿ ಕಂಡ್ರೆ. ಏನು ತಿನ್ಬೇಡಿ ಫ್ರೆಂಡ್ಸ್. ಏನು ತಿನ್ಬೇಡಿ. ನೀರು ಕುಡ್ಕೊಂಡಿದ್ದೀನಿ. ನನಗೇನು ಇಷ್ಟನೇ ಆಗ್ತಾ ಇಲ್ಲ. ಇದು ಚಿಲ್ಲಿ ಮಶ್ರೂಮ್ ಅಂತೆ, ಫುಲ್ ಸ್ವೀಟ್ ಇದೆ. ಇದು ಪೆರಿ ಪೆರಿ ಫ್ರೆಂಚ್ ಫ್ರೈಸ್ ಅಂತೆ, ನಾರ್ಮಲ್ ಫ್ರೆಂಚ್ ಫ್ರೈಸ್ ಇದ್ದಂಗಿದೆ. ಊಟದಂತೂ ತುಂಬ ಪ್ರಾಬ್ಲಮ್ ಇದೆ ಅಂಡಮಾನಲ್ಲಿ. ನಮಗೆ 2 ಡೇಸ್ಗೇನೆ ಅಯ್ಯೋ ಎಲ್ಲಿ ಊಟ ಚೆನ್ನಾಗಿ ಸಿಗುತ್ತೆ ಅಂತ ಅನ್ಸಂಗೆ ಆಗ್ಬಿಟ್ಟಿದೆ. ಅಂದರೆ ಸೌತ್ ಇಂಡಿಯನ್ ರೆಸ್ಟೋರೆಂಟ್ಸ್ ಹುಡುಕ್ತಿದ್ದೀವಿ, ನೋಡೋಣ ಇವತ್ತು ನೈಟ್ ಆದರೂ ಸ್ವಲ್ಪ ಚೆನ್ನಾಗಿರೋ ಊಟ ಮಾಡ್ತೀವ, ಏನು ಗೊತ್ತಿಲ್ಲ. ಇದಂತೂ ಪೆರಿ ಪೆರಿ ಫ್ರೆಂಚ್ ಫ್ರೈಸ್, ಸೇಮ್ ಲೈಕ್ ನಾರ್ಮಲ್ ಫ್ರೆಂಚ್ ಫ್ರೈಸ್. ಫೈನಲಿ ಫ್ರೈಡ್ ರೈಸ್ ಒಂದು ಚೆನ್ನಾಗಿರೋದು ಬಂದಿದೆ. ಇಷ್ಟ ಆಯ್ತಾ ಫ್ರೈಡ್ ರೈಸು? ಇಷ್ಟಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಫ್ರೈಡ್ ರೈಸ್ ಇಸ್ ಗುಡ್. ಇವತ್ತಿನ ಟೂರ್ ಎಲ್ಲ ಮುಗಿಸ್ಕೊಂಡು ಫೈನಲಿ ರೂಮಿಗೆ ಬಂದಿದ್ದೀವಿ. ನಮ್ಮ ಡೇ 2 ಇವತ್ತಿಗೆ ಮುಗೀತು. ಆ್ಯಂಡ್ ನಾಳೆ ಹ್ಯಾವ್ಲಾಕಿಗೆ ಹೋಗ್ತಿದ್ದೀವಿ. ಪೋರ್ಟ್ ಬ್ಲೇರಿಂದ ಫೆರಿ ಎಲ್ಲ ಬುಕ್ ಆಗಿದೆ. 7:15ಗೆ ನಮ್ಮ ಫೆರಿ ಇದೆ ಅಂತ ಹೇಳಿದ್ದಾರೆ. ರೂಮ್ನ 6:15ಗೆ ಚೆಕ್ಔಟ್ ಮಾಡೋದ್ರಿಂದ ನಾವು ಇವಾಗ ಬೇಗ ಊಟ ಮಾಡಿ ಮಲ್ಕೋಬೇಕಾಗಿದೆ. ಇವತ್ತಿಗೆ ನಾನು ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಬಾಯ್ ಬಾಯ್.